ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭವನ್ನು ಸಿಎನ್ವಿ ಕಾನ್ಫರೆನ್ಸ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಸಂಸ್ಥಾಪಕರು ಮತ್ತು ಅಧ್ಯಕ್ಷರೂ ಆದ ಸಂತೋಷ್ ಕೆ, ರಾಷ್ಟ್ರೀಯ ಉಪಾಧ್ಯಕ್ಷರಾದ ಮಹಾದೇವ್ ಕೆ, ಕಾರ್ಯಾಧ್ಯಕ್ಷರಾದ ಅನಿಲ್ ಕುಮಾರ್, ರಾಷ್ಟ್ರೀಯ ಕಾನೂನು ಸಲಹೆಗಾರರಾದ ಕಾರ್ತಿಕ್ ಜಿಎನ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಚಂದ್ರಶೇಖರ್, ರಾಜ್ಯ ಕಾರ್ಯದರ್ಶಿಯಾದ ಶ್ರೀಧರ್ ಹಾಗೂ ಎನ್ಎಚ್ಆರ್ಐಸಿ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶೇಖ್ ಅನ್ಸ್ಫರ್ ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಸಾನಿಯಾ ಕೌನಾರ್, ಗೌಡ್ಗೆರೆ ತಾಲೂಕು ಅಧ್ಯಕ್ಷರಾದ ಸೈಯದ್ ಅಂಜಲಾ ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಹನುಮಂತರಾಯಪ್ಪ, ತುಮಕೂರು. ಅಲ್ಲ ಸೈಡ್ ಕಾರ್ಯಕ್ರಮವನ್ನು ಚಾಲನೆ ನೀಡಿದ ನಮ್ಮ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಹೇಗೆ ನಾವು ಸಂಸ್ಥೆಯನ್ನ ಬಹಳ ಅದ್ಭುತವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಯಾವುದೇ ಕಪ್ಪು ಚುಕ್ಕಿ ಬರದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋಂಥದ್ದು ಬಹಳ ಮುಖ್ಯವಾಗ್ತದೆ. ಬಹಳ ಸಂತೋಷ ಆಗ್ತದೆ. ಬಹಳ ಒಳ್ಳೆ ಟೀಮ್ ನಮ್ಮ ತುಮಕೂರಲ್ಲಿ ನಮ್ಮ ಅನ್ಸರ್ ಸರ್ ಬಹಳ ಒಳ್ಳೆ ಟೀಮನ್ನು ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾವು ಕೆಲವೊಂದು ಅಧಿಕಾರನ ನಾವು ಹ್ಯೂಮನ್ ರೈಟ್ಸ್ ಪದಾಧಿಕಾರಿ ಆದ ತಕ್ಷಣ ನಮಗೆ ಒಂದು ಅಹಂ ಬರುತ್ತಲ್ಲ, ಆ ಥರ ಬರಬಾರ್ದು ನಮ್ಮ ಸಂಸ್ಥೆಯಲ್ಲಿ ಅನ್ನೋಂಥದ್ದು ಮುಖ್ಯ ಉದ್ದೇಶ ಆಗಿರುತ್ತೆ. ಯಾಕೆಂದರೆ ಇದುವರೆಗೂ ಸಾಕಷ್ಟು ಸಂಸ್ಥೆಗಳಲ್ಲಿ ಬಂದಿರತಕ್ಕಂಥ ವಿಚಾರಣೆ ಅದು ಅಥವಾ ಇಶ್ಯೂನೇ ಅದು. ಸೊ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ನಿಮಗೆ ಗೊತ್ತೇ ಇದೆ. ಯಾವುದಾದ್ರೂ ಒಂದು ಸರ್ಕಾರಿ ಅಧಿಕಾರಿಗಳಿಗಾಗಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಾಗಲಿ ಈಗ ಹೋಗಿ ದೌರ್ಜನ್ಯ ಮಾಡ್ತಕ್ಕಂಥದ್ದು, ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಖಂಡಿತ ಆಗ್ತದೆ. ನಮ್ಮ ಸಂಸ್ಥೆಯಿಂದನೂ ಅಥವಾ ಈ ಹ್ಯೂಮನ್ ರೈಟ್ಸ್ ಅನ್ನೋಂಥ ಸಂಸ್ಥೆಯಿಂದ ಈ ಥರದ್ದು ಬಹಳಷ್ಟು ನಡೀತಾ ಇದೆ. ಸೊ ನಾವು ಆ ರೀತಿ ಆಗಬಾರ್ದು. ನಾವು ಎಲ್ಲರೂ ಸಹಕಾರಕ್ಕೆ ತಗೊಂಡು ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋಂಥದ್ದು ನಮ್ಮ ಮುಖ್ಯ ಮೂಲ ಮಂತ್ರ ಆಗಿರುತ್ತೆ. ಇದನ್ನು ಮೂಲ ಉದ್ದೇಶವಾಗಿ ಇಟ್ಕೊಂಡು ನಮ್ದೆಲ್ಲ ಒಂದು ಮನವಿ ಮುಖಾಂತರ ಇರಬೇಕು ಯಾವುದೇ ಅಧಿಕಾರಿಗಳಿಗಾಗಲಿ. ಯಾಕೆಂತಂದರೆ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತಂದಾಗ ಅವ್ರಿಗೆ ತನ್ನದೇ ಆದಂಥ ಕೆಲವೊಂದು ಪವರ್ ಇರುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಏನಾದರೂ ದೌರ್ಜನ್ಯ ಏನಾದರೂ ಮಾಡಿದಾಗ ಅವ್ರಿಗೆ ತನ್ನದೇ ಆದಂಥ ಒಂದು ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ಬಂಧನ ಮಾಡ್ತಕ್ಕಂಥ ಅಧಿಕಾರನೂ ಅವ್ರಿಗಿದೆ. ಹಾಗಾಗಿ ನಾವು ಆ ವಿಚಾರದಲ್ಲೆಲ್ಲ ಸ್ವಲ್ಪ ತಾಳ್ಮೆಯಿಂದ ಬುದ್ಧಿಶಕ್ತಿಯಿಂದ ನಾವು ಈ ಕೆಲವೊಂದು ವಿಚಾರಗಳನ್ನು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಇದನ್ನೆಲ್ಲ ತಾವೆಲ್ಲರೂ ತಿಳ್ಕೋಬೇಕು. ನಾವು ಹ್ಯೂಮನ್ ರೈಟ್ಸ್ ಅಂತಂದಾಗ ನಮಗೆ ವಿಶೇಷವಾದ ಸ್ಥಾನಮಾನ ಏನಲ್ಲ, ಆದರೆ ನಾವು ನಮ್ಮ ಹೆಸರು ಹ್ಯೂಮನ್ ರೈಟ್ಸ್ ಅವರು ಅಂತಿದ್ದಂಗೆ ಅವ್ರಿಗೊಂದು ಅಲರ್ಟ್ ಆಗ್ತಾರೆ. ಯಾರೇ ಆಗಲಿ ಅಲರ್ಟ್ ಆಗ್ತಾರೆ. ಸೊ ಆ ಅಲರ್ಟ್ ಆಗೋದನ್ನು ನಾವೇನು ಆ ಅಟೆನ್ಷನ್ನ ನಾವು ಸದುಪಯೋಗ ಪಡಿಸ್ಬೇಕು ಮತ್ತು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋಂಥದ್ದು ಮುಖ್ಯ ಉದ್ದೇಶ. ದಯವಿಟ್ಟು ಈ ವಿಚಾರದಲ್ಲಿ ಯಾರೇ ಆಗಲಿ ಹಸ್ತಕ್ಷೇಪಗಳು ಮಾಡ್ಕೊಳ್ಳಿಸಿದ ಮತ್ತು ವೇದಿಕೆಯ ಕೇಂದ್ರ ಬಿಂದುಗಳಾದಂತಹ ತಾಲೂಕಿನ ನಾನಾ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಹೃದಯಪೂರ್ವಕ ಸ್ವಾಗತವನ್ನ ಬಯಸುತ್ತಾ ನಾನು ಎಲ್ಲ ನಮಸ್ಕಾರಗಳನ್ನ ತಿಳಿಸ್ತಾ ಇರ್ತೀವಿ. ಹಾಗೆ ಹ್ಯೂಮನ್ ರೈಟ್ಸ್ ಅಂದ್ರೆ ಬಿ ಅಲರ್ಟ್ ಅಂದ್ರೆ ಮಾನವ ಹಕ್ಕುಗಳು ಅಂತಂದ್ರೆ ಹ್ಯೂಮನ್ ರೈಟ್ಸ್ ಅಂತಂದ್ರೆ ಒಂದು ಅಲರ್ಟ್ ಆಗ್ತಕ್ಕಂಥ ಸಂಗತಿ. ಅಂದ್ರೆ ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ. ಮಾನವ ಹಕ್ಕುಗಳು ಅಂತಂದ್ರೆ ಒಂದು ಅಲರ್ಟ್ ಆಗ್ತಕ್ಕಂಥದ್ದು. ನಾವು ಪಾಲಿಸ್ಕೊಂಡು ಬಂದಿರ್ತಕ್ಕಂಥ ಒಂದು ಶಕ್ತಿ ಅಂದ್ರೆ ತಾಳ್ಮೆ.